ಗುರುಗಳಾಗಿರ್ತಕ್ಕಂಥ ಶ್ರೀ ಹೇಮಂತ್ ಕುಮಾರ್ ಗುರುಜಿ ಅವರು ತಮ್ಮ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದು ಮಾತನಾಡುತ್ತಾರೆ. ನುಲಿಯ ಚಂದಯ್ಯ ಸ್ವಾಮಿಗಳ ಆಶೀರ್ವಾದವನ್ನು ಕೋರ್ತಾ, ಸೇವಾಲಾಲ್ ಸ್ವಾಮಿಗಳನ್ನು ಸ್ಮರಿಸ್ತಾ, ಸಿದ್ದರಾಮೇಶ್ವರ ಸ್ವಾಮಿಗಳನ್ನು ನೆನೆಸ್ತಾ, ನಾವೆಲ್ಲ ಒಟ್ಟುಗೂಡೋದಕ್ಕೆ ಕಾರಣಕರ್ತರಾದಂಥ ಅಂಬೇಡ್ಕರ್ ಸಾಹೇಬರನ್ನು ನೆನೆಸ್ತಾ, ಮೊದಲಿಗೆ ಎಲ್ಲರೂ ಒಟ್ಟಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. 5ನೇ ತಾರೀಕಿನ ದಿವಸ ನಾವು ಪ್ರಯಾಣ ಶುರು ಮಾಡಿಕೊಂಡು ಇವತ್ತು ಭಾಳ ಆಯಾಸ ಆಗ್ತಾಯಿದೆ. ಇವತ್ತು ಮಾತ್ರ ಭಾಳ ತಡ ಆದ ಕಾರಣದಿಂದ, ಅದಲ್ಲದೆ ಉಳಿದಂತೆ ಎಲ್ಲ ಕಡೆನೂ ಪ್ರವಾಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಡೀ ರಾಜ್ಯ ಪೂರ್ತಿ ಪ್ರವಾಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಕಡೆಯಿಂದ. ಈ ಹೋರಾಟದ ವಿಚಾರದಲ್ಲಿ ಭಿನ್ನಮತೀಯರು ಹೆಚ್ಚಾಗ್ತಾರೆ ಹೊರತು ಒಮ್ಮತದಿಂದ ಕೂಡ್ತಕ್ಕಂಥ ಮನಸ್ಥಿತಿಯವರು ಭಾಳ ಕಡಿಮೆ. ಪ್ರಾಮಾಣಿಕರಿಗೆ ಪರೀಕ್ಷೆ ಹೆಚ್ಚು, ಅಪ್ರಾಮಾಣಿಕರು ಆಕರ್ಷಿತರಾಗ್ತಾರೆ ಭಾಳ ಬೇಗ. ಅವರು ಆಕರ್ಷಣೆ ಮಾಡೋದನ್ನು ಕಲ್ತ್ಕೊಂಡೇ ಬರ್ತಾರೆ, ಅದನ್ನು ಅಭ್ಯಾಸ ಮಾಡ್ಕೊಂಡು ಬರ್ತಾರೆ. ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕತೆ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಪ್ರಾಮಾಣಿಕರಿಂದ ನೇರವಾಗಿ ಯಾರಿಗೂ ಏನೂ ಸಿಗಲ್ಲ, ಹಣಕಾಸು ಸಿಗಲ್ಲ, ಇನ್ನೊಂದು ಸಿಗಲ್ಲ, ಮತ್ತೊಂದು ಸಿಗಲ್ಲ. ನ್ಯಾಯಕ್ಕಾಗಿ ಮಾತ್ರ ಹೋರಾಡ್ಬೋದು ಪ್ರಾಮಾಣಿಕರು. ನಾವು ಕಂಡಂತೆ ನಮ್ಮ ಸುಭಾಷ್ ಚಂದ್ರ ರಾಥೋಡ್ ಸಾಹೇಬರು ಪ್ರಾಮಾಣಿಕತೆಗೆ, ಪಾರದರ್ಶಕತೆಗೆ ಇನ್ನೊಂದು ಮುಖ ಇದು. ನಾವೆಲ್ಲ ಒಟ್ಟುಗೂಡಿ ಏನಾಗಬೇಕು ಮೊದಲಿಗೆ ಅಂತಂದ್ರೆ, ಜಾಗೃತ ಸಮಾಜ, ಆ ನಿಟ್ಟಿನಲ್ಲಿ ನಾವೆಲ್ಲ ಹೊರಟ್ವಿ. ನಮ್ಮ ಜನರಲ್ಲಿ ಇನ್ನೂ ಹಲವಾರು ಜನರಲ್ಲಿ ಇಲ್ಲಿ ಈ ವೇದಿಕೆಯಲ್ಲಿ ಮಾತ್ರ ಕಾಣ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ವಿದ್ಯಾವಂತರುಗಳು ಸಿಕ್ಕಿದ್ರೆ ಇದೇ ಒಂದು ಪುಣ್ಯ ಅಂತ ಭಾವಿಸ್ತೀವಿ. ಸುಮಾರು ಭಾಗದಲ್ಲಿ ನಾವು ಓಡಾಡಿದಂಥ ಕಡೆಯಲ್ಲ ಇಷ್ಟು ಪ್ರಶ್ನೆ ಕೇಳುವಂಥ ವಿದ್ಯಾವಂತರುಗಳು ನಮಗೆಲ್ಲೂ ಸಿಕ್ಕಲೇ ಇಲ್ಲ. ಎಷ್ಟು ನೀವೆಲ್ಲ ಇದರಲ್ಲಿ ತೊಡ್ಕೊಂಡಿದ್ದೀರಾ ಅಂತಂದರೆ, ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ನಾವೆಲ್ಲ ಏನೂ ಅಲ್ಲ, ನೀವು ನಮಗಿಂತ ಮುಂದೆ ಇದ್ದೀರಿ. ನೀವೆಲ್ಲ ಆ ಪರದಾಟನ ಭಾಳ ಅನುಭವದಲ್ಲಿದೆ ನಿಮಗೆ. ನಿಮ್ಮ ಮನಸ್ಸಲ್ಲಿ ಆ ನೋವು, ಆ ಸಂಕಟ ನಿಮ್ಮಲ್ಲಿ ಇವತ್ತು ಇಲ್ಲಿ ಸಂವಾದದ ರೀತಿಯಲ್ಲಿ ನಿಮ್ಮಿಂದ ಬರ್ತಾ ಇದೆ ಹೊರಗಡೆ. ಇದು ನಿಜವಾಗ್ಲೂ ಜಾಗೃತವಾದಂಥ ಒಂದು ವೇದಿಕೆ ಅನ್ನೋದನ್ನು ನಾವು ಮನಸಾರೆ ಒಪ್ಕೊಳ್ತಾ ಇದ್ದೀವಿ. ಭಾಳ ಚೆನ್ನಾಗಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರಿ. ನಿಮ್ಮಿಂದ ನಮಗೂ ಸ್ವಲ್ಪ ಜ್ಞಾನೋದಯ ಆಯಿತು ಇವತ್ತು. ನಿಮ್ಮನ್ನೆಲ್ಲ ನೋಡಿದ್ದೇ ಒಂದು ಸಂತೋಷ. ನೀವೆಲ್ಲ ಹೇಳಿದ ವಿಚಾರಗಳಿದೆಯಲ್ಲ, ಅವನ್ನೆಲ್ಲ ನಾವು ಮತ್ತೆ ಉಚ್ಚರಿಸೋಕ್ಕೂ ನಮಗೆ ಬರುತ್ತೋ ಅಲ್ವೋ ಗೊತ್ತಿಲ್ಲ. ಬಟ್ ಸಾಕಷ್ಟು ವಿಷಯಗಳನ್ನು ನೀವುಗಳು ನಮಗೆ ತಿಳಿಸ್ಕೊಟ್ರಿ ಇವತ್ತು. ಏನು ಆಸಕ್ತಿ ಇಟ್ಕೊಂಡಿದ್ದೀರಿ, ಈ ಆಸಕ್ತಿನ ಎಲ್ಲೋ ಕುಸಿಯೋಕ್ಕೆ ಬಿಡಬೇಡಿ. ಯುವಕರು ಅಂತ ಕೇಳಿದ್ರಿ, ಯುವಕರನ್ನ ಇಟ್ಕೊಂಡು ಏನೋ ಮಾಡಿ ಅಂತ ಕೇಳಿದ್ರಿ. ಇಲ್ಲಿರ್ತಕ್ಕಂಥವರೆಲ್ಲ ಯುವಕರೇ ಇದ್ದೀರಿ. ಒಂದಷ್ಟು ಜನ ಯುವಕರು ಹೊರಟೋದ್ರು. ಸಾವಕಾಶದಿಂದ ಕಾಯುವಂಥದ್ದು. ಪ್ರತಿದಿನ ಊಟ ಮಾಡ್ತೀವಿ, ಪ್ರತಿ ದಿವಸ ಮನಗ್ತೀವಿ. ದಿನನಿತ್ಯ ಕರ್ಮಗಳು ಪ್ರತಿ ದಿವಸ ಪ್ರತಿಯೊಬ್ಬರಿಗೂ ನಡೆಯುತ್ತೆ. ನಮ್ಮಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ಅಲ್ಲಿ ಕರೀತಾರೆ, ಅಲ್ಲಿಗೆ ಹೋದರೆ ನಮಗೇನು ಸಿಗತ್ತೆ ಅನ್ನುವಂಥ ಒಂದು ವರ್ಗ. ನಮಗೆ ಯಾಕೆ ಬೇಕು ಅನ್ನೋವಂಥದ್ದು ಇನ್ನೊಂದು ವರ್ಗ ಇದೆ. 2 ವರ್ಗ ಆದಮೇಲೆ ಇನ್ನೊಂದು ವರ್ಗ ಇದೆ. ಅದು ಹೆಂಗಪ್ಪ ಅಂತಂದ್ರೆ, ನಾವು ಸಂಘ ಮಾಡ್ತೀವಿ, ಸಂಘಟನೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಹೇಳ್ಕೊಂಡು ಜನರನ್ನು ಏಮರಿಸ್ತಕ್ಕಂಥ ಒಂದು ವರ್ಗ. ಈ ಎಲ್ಲದ್ರ ಜೊತೆಯಲ್ಲಿ ಎಲ್ಲರಲ್ಲೂ ಗಲಭೆ, ಈ ಗೊಂದಲ, ಈ ಕಾರಣಗಳಿಗೆ ಏನಾಗುತ್ತೆ, ಮನುಷ್ಯನ ನಂಬೋದೇ ಭಾಳ ಕಷ್ಟ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ.
ಅದನ್ನೆಲ್ಲ ಹೊರತುಪಡಿಸಿ ಯಾರಿಗೆ ಆ ಗೊಂದಲ ಇದ್ದವರೆಲ್ಲ ಹೊರಟುಬಿಟ್ರು. ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ, ನಾವುಗಳು ಬೆಂಗಳೂರಿನಿಂದ ಹೊರಟು, ನಾವು ಇವರೆಲ್ಲ ಗುಲ್ಬರ್ಗದಿಂದ ಹೊರಟು ಎಲ್ಲ ಒಂದು ಕಡೆ ಸೇರಿ ಮತ್ತೆ ನಾವೆಲ್ಲ ಊರುಗಳಿಗೂ ಪ್ರಯಾಣ ಮಾಡ್ತಾ ಆರೋಗ್ಯ ಕೆಡಿಸ್ಕೊಂಡು ಸಮಯಕ್ಕೆ ಸರಿಯಾಗಿ ಆಹಾರ ಸಿಗ್ದಿರ ಹಿಂಗೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದನ್ನೆಲ್ಲ ಮನಗೊಂಡು ನೀವುಗಳು ಇಷ್ಟೆಲ್ಲ ತಾಳ್ಮೆ ವಹಿಸಿ ಎಷ್ಟು 11 ಗಂಟೆ ಆಗೋಗಿದೆ, ಇಷ್ಟೊತ್ತಾದರೂ ನೀವೆಲ್ಲ ಕಾಯ್ತೀರಾ ಅಂತಂದರೆ ನಿಮ್ಮ ಹಂಬಲ ಏನು, ನಿಮ್ಮ ಹೋರಾಟ ಮನೋಭಾವನೆಗಳೇನು, ನಿಮ್ಮ ನೋವೇನು? ನಮ್ಮ ನೋವಿನ ಜೊತೆಗೆ ನಿಮ್ಮ ನೋವು ಬೆರ್ತೋಗ್ತಾ ಇದೆ ಈ ಸಂದರ್ಭದಲ್ಲಿ. ಆ ಯುವಕರಿಗೆ ಆತರ ಜಾಸ್ತಿ, ಆಲೋಚನೆ ಕಡಿಮೆ. ವಿದ್ಯಾವಂತರೇನೂ ಆಗಿರಬಹುದು, ಆತರ ಜಾಸ್ತಿ. ಆತರದಿಂದ ಯಾವುದನ್ನು ಮಾಡೋಕ್ಕಾಗೋದಿಲ್ಲ. ಸಾಹೇಬರು ಆಗಲೇ ಹೇಳಿದ್ರು, ಯಾವುದೋ ಒಂದು ಮಾತಿಗೆ ಒಂದು ವರ್ಷ ಆದರೂ ಸಮಯ ತೊಗೊಳ್ಬಹುದು ಅಂತ. ಕಾರಣ ಏನಪ್ಪ ಅಂತಂದರೆ, ಕಾನೂನಿನ ಎಣಗಾಟದಲ್ಲಿ ಇವರು ಪಂಡಿತರು. ಆ ಎಣಗಾಟ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಭಾಳ ಸರಳವಾಗಿ ಒಂದೆರಡು ಪದದಲ್ಲಿ ಹೇಳ್ತಾರೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಕೆಲವರಿಗೆ ಕಷ್ಟ ಆಗಿ ಏನು ಮಾಡ್ತಾರೆ, ಅವ್ರ ಆತ್ರಕ್ಕೆ ತಕ್ಕಂಗೆ ಹೊರಟು ಬಿಡ್ತಾರೆ. ಇದು ಯಾಕೋ ಆಗೋದಿಲ್ಲ. ಎಲ್ಲರೂ ತಾಳ್ಮೆಯಿಂದ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕಾಗ್ತದೆ. ಯಾರಿಗಾದರೂ ಒಬ್ಬರಿಗೆ ನೋವಾದರೆ ನಾವೆಲ್ಲ ಏನು ಸೇರ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಅವ್ರ ಜೀವನನ ಹಾಳು ಮಾಡಿದಂಥ ಹೊಣೆಗಾರಿಕೆ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ. ಕೊನೆವರೆಗೂ ಅದನ್ನು ನಾವು ಹೊತ್ಕೊಂಡು ಬದುಕೋಕ್ಕಾಗುತ್ತೆ. ಆಮೇಲೆ ವಿನಾಕಾರಣ ಕಳಂಕಿತರಾಗ್ತೀವಿ ನಾವೆಲ್ಲ. ಅದನ್ನು ಅವರು ವಿಸ್ತಾರವಾಗಿ ಹೇಳಿಲ್ಲ, ಭಾಳ ಚಿಕ್ಕದಾಗಿ ತಿಳಿಸಿದ್ರು. ನಾವು ಅದನ್ನು ಬೇರೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಯಾರ ಜೀವನ ಹಾಳು ಮಾಡುವಂಥ ಕಾರ್ಯ ಇದರಿಂದ ಆಗಬಾರ್ದು. ಸರ್ಕಾರದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರೂ ಅವ್ರ ಧ್ವನಿ ಮುಚ್ಚಿಸುವಂಥ ಶಕ್ತಿಗಳು ಇದ್ದೇ ಇರ್ತವೆ. ಸರ್ಕಾರದ ವಿರುದ್ಧ ಅಲ್ಲ, ನ್ಯಾಯದ ಪರ ನಮ್ಮ ಕೆಲಸ ಆಗಿರಬೇಕು. ಶಾಂತಿಯುತವಾದಂಥ ಕಾನೂನು ಚೌಕಟ್ಟಿನ ಒಳಪಟ್ಟಂಥ ಹೋರಾಟಗಳನ್ನು ಮಾಡಬೇಕು. ಬೇರೆ ಏನೋ ಮಾಡ್ತೀವಿ ಉತ್ಸಾಹಕ್ಕೆ, ಹುಮ್ಮಸ್ಸಿಗೆ ಏನೋ ಅಂದುಬಿಡೋದು, ನಾಳೆ ಚಿಕ್ಕಲಲ್ಲಿ ಸಿಕ್ಕಾಕ್ಕೊಳ್ಳೋದು, ಇವರಿಂದ ಹಿಂಗಾಯಿತು ಅನ್ನೋವಂಥ ಅಪವಾದ ಹೊರಿಸುವಂಥದ್ದು, ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೋರಾಟ ಗಟ್ಟಿಯಾಗಿ ಸಾಗಲಿ, ಎಲ್ಲರೂ ಸಹಕರಿಸಿ, ಎಲ್ಲರೂ ಒಟ್ಟುಗೂಡೋಣ. ಸಮಾಜ ಸುಂದರವಾದಂಥ ಸಮಾಜ ಕಟ್ಕೊಳ್ಳೋಣ, ಸದೃಢವಾದಂಥ ಸಮಾಜ ಕಟ್ಕೊಳ್ಳೋಣ. ಈ ಒಂದು ಸಂದರ್ಭನ ಹುಟ್ಟಾಕಿದ್ರಲ್ಲ ಅಧಿಕಾರಿ ವರ್ಗ, ನ್ಯಾಯಾಲಯ, ಸರ್ಕಾರಗಳು, ಇವರೆಲ್ರಿಗೂ ಈ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ನಾವೆಲ್ಲ ದಿಕ್ಕಾಪಾಲಾಗಿ ದಿಕ್ಕಾಗಿದ್ದಂಥವ್ರು, ಇತರೆ ಸೋದರ ಸಮುದಾಯದವ್ರು ನಾವೆಲ್ಲರೂ ನಮಗೆ ಏನು ನಾವೆಲ್ಲ ಜೊತೆಗೂಡಬೇಕಾದಂಥ ಪರಿಸ್ಥಿತಿನೇ ಪ್ರಸಂಗನೇ ಇರಲಿಲ್ಲ. ಮತ್ತು ನಮ್ಮಲ್ಲೇ ಅಸ್ಪೃಶ್ಯತೆ ಅವ್ರ ಮೇಲೆ ಇವ್ರು ಕೇಳೋ ಅನ್ನೋ ಭಾವನೆಗಳು ಮೂಲತಃ ಮೂಢಾತ್ಮದ ಒಂದು ಮೂಢತನದಲ್ಲಿ ಅದನ್ನು ಬೆಳೆಸ್ಕೊಂಡು ಬಂದುಬಿಟ್ಟಿರ್ತಾರೆ. ಇವತ್ತು ಈ ಸರ್ಕಾರ ಏನು ಮಾಡಿದೆ, ಈ ನ್ಯಾಯ ಈ ವ್ಯವಸ್ಥೆ ನಮ್ಮನ್ನೆಲ್ಲ ಒಟ್ಟುಗೂಡಿಸ್ಕೊಟ್ಟಿದೆ. ಇದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾದ್ದು. ಮತ್ತು ನಾವೆಲ್ಲರೂ ಇವತ್ತು ಈ ಕಾರಣದಿಂದ ನಾವೆಲ್ಲ ಏನು ಅನ್ಯೂನ್ಯವಾಗಿ ಸಹೋದರ ಸಮುದಾಯದವರೆಲ್ಲ ಒಟ್ಟುಗೂಡ್ಕೊಂಡು ಸಾಗ್ತಾ ಇದ್ದೀವಿ. ಈ ಸಂಬಂಧವನ್ನು, ಈ ಸ್ನೇಹವನ್ನು ಶಾಶ್ವತವಾಗಿ ನಾವು ಕಾಪಾಡಿಕೊಳ್ಬೇಕು. ನಾವೆಲ್ಲರೂ ಯಾವುದೇ ಮನಸ್ತಾಪಗಳಿಗೆ ಎಣೆ ಮಾಡಿ ಕೊಡಬಾರ್ದು. ಮುಂದೊಂದು ದಿವಸ ನಮ್ಮಲ್ಲೂ ಕಂದಕಗಳನ್ನು ಹುಟ್ಟಾಕುವಂಥ ಸರ್ಕಾರಗಳು ಬರಬಹುದು. ಅಂಥ ಸಂದರ್ಭದಲ್ಲಿ ಯಾರು ನೋವಲ್ಲಿರ್ತಾರೆ, ಯಾರ ಒಂದು ಸಮುದಾಯ ನೋವಲ್ಲಿರುತ್ತೆ, ಆ ಸಮುದಾಯಕ್ಕೆ ಬೆಂಬಲಿತರಾಗಿ ಎಲ್ಲರೂ ಒಬ್ರಿಗೊಬ್ಬರು ಅನುತನುವಿನಿಂದ ಸಾಗಬೇಕಾಗ್ತದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ವೈಮನಸ್ಸುಗಳು ಬೇಡ. ಬೇರೆ ಸ್ವಾರ್ಥ ಕಾರಣಕ್ಕೋಸ್ಕರ ಇಂಥ ಕೆಲಸಗಳಿಗೆ ಯಾರೂ ಕೈ ಹಾಕೋದು ಬೇಡ. ಹಣ ಸಂಪಾದನೆ ಮಾಡೋದು ಈ ವಿಚಾರದಲ್ಲಿ ಗುರಿ ಅಲ್ಲ. ಹಣದ ಅವಶ್ಯಕತೆ ಇದೆ, ಸತ್ಯ. ನಾವಾಗಲೇ ತಿಳಿದಂತೆ ಪ್ರಾಮಾಣಿಕತೆಗೆ ಗುರುತು ಸ್ವಾಮಿಯವರು. ನಾವು ಕಂಡಂತೆ ನಮಗೆ ಇದಕ್ಕಿಂತ ಹೆಚ್ಚಿನೇನು ತಿಳಿಸೋಕೆ ಬರೋದಿಲ್ಲ. ಎಲ್ಲರೂ ಬುದ್ಧಿವಂತರಿದ್ದೀರಿ, ಎಲ್ಲರೂ ವಿದ್ಯಾವಂತರು, ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ತೀರ ಅಂತ ತಿಳ್ಕೊತೀವಿ. ಎಲ್ಲರಿಗೂ ಶರಣಾರ್ಥಿಗಳು.